ಬನ್ನಿ ನೀವು ಮಾಡಿಸಿದೆ ಮೊಬೈಲಿಂದ ಮುಲ್ಬಾಲ್ಗೆ ಒಂದು ಬೇಕಾಗಿತ್ತು. ಆಯಿತು, ನಮ್ಮ MLV ತಾನೇ ಬಿಲ್ಡಿಂಗ್ ಇದೆ. ಹೌದು ಸರ್, MLV ಬನ್ನಿ ಸರ್. ಇಲ್ಲ, ನಾನು ಅಲ್ಲಿ ಮಾಡಿದ್ದೆ ಹಿರಿಯರು ಮಾಡಿ ಸರ್. ಪ್ರಕಾಶ್ ಸರ್, ನೀವು ಸಪೋರ್ಟ್ ಮಾಡ್ಬೇಕು ಸರ್ ಎಲ್ಲ. ಇಂಪಾರ್ಟೆಂಟ್ ಇಲ್ಲ, ನಮ್ಮೂರು ಅಲ್ಲಿ ಕೋಲಾರಲ್ಲಿ ಇರೋದ್ರಲ್ಲಿ ಇಲ್ಲಿ ಕಾಣಿಸ್ತಾ ಇತ್ತು. ಕ್ಯಾಮ್ರಾ ಒಂದಾಗ್ತಿಲ್ಲ, ಇದೆಲ್ಲ ನಮ್ಗೆ ಗೊತ್ತು. ಅವ್ರು ಹೆಸರು ಸಮೇತ ಗೊತ್ತು, ಯಾರು ಅವರು ಮನೆಯಲ್ಲಿ ಅಲ್ಲ ಅಂದರೆ ಒಂದು ಊರಲ್ಲಿ ಒಂದು ಮನೆಗೆ ಮನುಷ್ಯನ ಹೊಡಿಬೇಕಂದ್ರೆ ಹೆಸರು ಹೇಳ್ತೀನಿ. ಇಲ್ಲಿ ಮುಲ್ಬಾಗಲ್ಲಿ ಅಂದರೆ ಕಣ್ಣಿಗೆ ಬಟ್ಟೆಗೆ ಹಾಕ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಉಟ್ಕೊಂಡು ಹೋಗಿ ಅಷ್ಟು ಎವ್ರಿ ವಿಲೇಜ್ ಒಂದು ಊರಿಗೆ ಹೋದ್ರೆ 10 ಜನ ಬಾಗಿಲು ತಂದ್ಬಿಟ್ಟು ಅವ್ರನ್ನ ನೋಡೋಕೆ ಮುಂಚೆ ಹೆಸರು ಹೇಳ್ತೀನಿ, ಇಂಥವ್ರೇ ಮನೆ ಇದು ಅಂತ. ಹಂಗೆ ಅದು ಗೊತ್ತು ನನಗೆ ಏನಾಗಿ. ನಾವೆಲ್ಲ ಏನು ಮಾಡ್ತೀವಿ, ಪೇಷಂಟ್ ಕನೆಕ್ಟ್ ಮಾಡಿಬಿಟ್ಟು ಫಿಕ್ಸ್ ಮಾಡಿಬಿಟ್ಟು ಸರ್ಜರಿ ಆಗೋದು ಚಿಲ್ಲಿ 5 ಇದೆ. ಇಲ್ಲಿ ನಮ್ಮ ಪ್ರಕಾಶ್ ಸರ್ ಇಲ್ಲಿ ಬಂದಿರಾ? ಅವ್ರ್ಯಾವ್ದು ಫೋಟೋ ಇಟ್ಕೊಳ್ಳೋದು. ನೀನು ಡಾಕ್ಟರ್ ಮಗನು ಡಾಕ್ಟರ್ ಮಾಡ್ತಾ ಇದ್ದಾರೆ. ನಮ್ಮ ಮುಲ್ಬಾಗಲ್ ತಾಲೂಕು ಅಂದರೆ ಆಂಧ್ರ ಗಡಿ ಭಾಗ ಇದು. ಕರ್ನಾಟಕಗೆ ದೇವಮೂಲೆಯಲ್ಲಿ ಇರ್ತಕ್ಕಂಥ ಒಂದು ಮುಲ್ಬಾಗ್ಲಿದು. ತುಂಬ ಉತ್ತಮವಾದಂಥ ಒಂದು ಮುಲ್ಬಾಗ್ಲಿದು. ಯಾಕಂದರೆ ನಮ್ಮ ಮುಲ್ಬಾಗಲ್ ತಾಲೂಕು ಅಂತ ಹೇಳಿದ್ರೆ MV ಕೃಷ್ಣಪ್ಪನವರು ಈ ದೇಶದ ರೈತರನ್ನು ಕಾಪಾಡಿರುವಂಥ ಒಂದು ವ್ಯಕ್ತಿ ಈ ಊರಲ್ಲಿ ಹುಟ್ಟಿದ್ದವರು. DV ಗುಂಡಪ್ಪನವರು ಎಂಥ ಮನುಷ್ಯ, ಎಂಥ ಮನುಷ್ಯ ಅಂತಲ್ಲ ಹೇಳ್ಬಾರ್ದು ಅವ್ರನ್ನ, ಅವ್ರು ನಮ್ಮ ದೇವರು ಅಂತ ಹೇಳಬೇಕು. MV ಕೃಷ್ಣಪ್ಪನವರು, DV ಗುಂಡಪ್ಪನವರು, ಆಮೇಲೆ ನಮ್ಮ ಆಲಂಗೂರು ಸೀನಣ್ಣವರು, ಹಾಗೆ ನಮ್ಮ JM ರೆಡ್ಡಿಯವರು, ಹಾಗೆ ನಮ್ಮ ಬೀರೇಗೌಡರು, ಆಮೇಲೆ ನಂಗ್ಲಿ ಮುನಿಯಪ್ಪನವರು, ಇಂಥ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹುಟ್ಟಿ ಬೆಳೆದು ಈ ಊರಿನ ಒಂದು ಪ್ರಮುಖರಾಗಿರುವಂಥ ಒಂದು ಜಾಗ ಇದು. ಇಂಥ ಜಾಗದಲ್ಲಿ ಒಂದು ಒಳ್ಳೆಯ ಹಾಸ್ಪಿಟಲು, ಒಳ್ಳೆ ಒಂದು ಫೆಸಿಲಿಟಿ ಇರುವಂಥ ಹಾಸ್ಪಿಟಲ್ಸ್ ಆಗ್ಬೋದು, ಆಪ್ರೇಷನ್ ಥಿಯೇಟರ್ಸು, ಒಂದು ಯಾವುದೇ ಒಂದು ವೆಂಟಿಲೇಟರ್ಸು, ಎಮರ್ಜೆನ್ಸಿಗೆ ಆಗುವಂಥದ್ದನ್ನು ಸ್ವಲ್ಪ ಹಿಂದೆ ಇದ್ವಿ ನಾವೆಲ್ಲ. ಇವತ್ತು ನಮ್ಮ ಜಿಲ್ಲೆಯವರಾದಂಥ ಕೋಲಾರಲ್ಲಿ ವಂಶೋದಯ ಹಾಸ್ಪಿಟಲ್ ಕೋಲಾರಲ್ಲಿದೆ. ಅವರಿಗೆ ಒಂದು ಮನವರಿಕೆ ಆಗಿದೆ ಹಾಸ್ಪಿಟಲ್. ಅವ್ರಿಗೆ ಏನು ಮನವರಿಕೆ ಆಗಿದೆ ಅಂದರೆ, ಮುಲ್ಬಾಗಲ್ ಕಡೆಯಿಂದ ಏನಾದರೂ ಎಮರ್ಜೆನ್ಸಿ ಆದಾಗ ತೊಗೊಂಡು ಅಲ್ಲಿಗೆ ಕೋಲಾರಕ್ಕೆ ಬಂದಾಗ ಆ 1/2 hour 1 hour ಟೈಮ್ ವೇಸ್ಟ್ ಆದಾಗ ಅವರನ್ನು ಕಾಪಾಡೋದಕ್ಕೆ ಯಾವುದೇ ರೀತಿಯಾದಂಥ ಶಕ್ತಿ ಆಗೋದಿಲ್ಲ ಅಲ್ಲಿ. ಯಾಕಂದರೆ 1 hour ಟೈಮ್ ವೇಸ್ಟ್ ಆಗಿರುತ್ತೆ, 1.5 hour ಟೈಮ್ ವೇಸ್ಟ್ ಆಗಿರುತ್ತೆ, 45 minutes ಟೈಮ್ ವೇಸ್ಟ್ ಆಗಿರುತ್ತೆ. ಅದರಿಂದ ಅನೇಕ ಒಂದು ಪೇಷಂಟ್ಸನ್ನು
ಕೋಲಾರ ವಂಶೋದಯ ಆಸ್ಪತ್ರೆಯಲ್ಲಿ ಅವ್ರ ಕಣ್ಣಾರೆ ನೋಡಿದೆ. ಯಾಕಂದರೆ ಅವ್ರನ್ನ ಕಾಪಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಅನ್ನೋ ಒಂದು ಇದು ಅವ್ರಿಗೆ ಬಂದ್ಬಿಟ್ಟೆ. ಅದರಿಂದ ಆ 1 hour 1.5 hour 45 minutesಯಿಂದ 1.5 hour ಏನು ಟೈಮ್ ವೇಸ್ಟ್ ಆಗ್ತಾ ಇತ್ತು, ಅಲ್ಲಿ ಬಂದಿದ್ದ ಪೇಷಂಟ್ಗೆ ತೊಂದರೆ ಆಗ್ತಾ ಇತ್ತು, ಅದು ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಮುಳಬಾಗ್ಲಲ್ಲಿ ಆ ಫೆಸಿಲಿಟೀಸ್ ಕೊಡಬೇಕು ಅಂತ ಇವತ್ತು ಮುಳಬಾಗ್ಲಲ್ಲಿ ವಂಶೋದಯ ಆಸ್ಪತ್ರೆ ಓಪನ್ ಆಗಿದೆ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲ ರೀತಿಯಾದಂಥ ಚೆನ್ನಾಗಿರಲಿ. ನಾನು ನಮ್ಮ ಮುಳಬಾಗ್ಲಲ್ಲಿ ಅವ್ರು ಪ್ರಸಿದ್ಧವಾದಂತೆ ಅಂತೇಳಿದ್ರೆ ಮುಳಬಾಗ್ಲು ಆಂಜನೇಯ ಸ್ವಾಮಿ, ವಿರೂಪಾಕ್ಷೇಶ್ವರ, ಹಾವನಿ ರಾಮಲಿಂಗೇಶ್ವರ, ಗರುಡ ದೇವಸ್ಥಾನ, ಕುರುಡುಮಲೆ ಗಣಪತಿ, ನಮ್ಮ ಹೈದರಲ್ಲಿ ದರ್ಗಾ ತುಂಬ ಪವಿತ್ರವಾದಂಥದ್ದು, ತುಂಬ ಉತ್ತಮವಾದಂಥದ್ದು, ತುಂಬ ಒಳ್ಳೆಯ ಸ್ಥಾನವಾದಂಥದ್ದು. ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಒಂದು ಚಿಕ್ಕ ತಾಲೂಕಲ್ಲಿ 101 ಮುಜರಾಯಿ ದೇವಸ್ಥಾನ ಇದೆ ಅಂದರೆ ಅದು ಮುಳಬಾಗಿಲು ತಾಲೂಕು ಮಾತ್ರ ಭಾರತ ದೇಶದಲ್ಲಿ ಪ್ರಸಿದ್ಧವಾದಂಥದ್ದು. 101 ಮುಜರಾಯಿ ದೇವಸ್ಥಾನ ಇರುವಂಥದ್ದು. ಅಂಥ ಒಂದು ಜಾಗದಲ್ಲಿ ಈ ವಂಶೋದಯ ಆಸ್ಪತ್ರೆ ಈ ಫೆಸಿಲಿಟೀಸ್ ಅಂತ ಅದು ಬೇಕಾಗಿದೆ ಜನಕ್ಕೂ. ಆದರೆ ಫೈನಲ್ ಆಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ ನಿಮ್ಮ ಕೈಗುಣ ಚೆನ್ನಾಗಿರಲಿ ಡಾಕ್ಟರ್ಸ್ದು. ಆಮೇಲೆ ಎಲ್ಲರಿಗೂ ಆರೋಗ್ಯ ಸರಿ ಇಲ್ಲ ಅಂತ ಇಲ್ಲ ಬಂದವರಿಗೆ ಒಳ್ಳೆಯದಾಗಲಿ, ಅವ್ರ ಆರೋಗ್ಯವಂತ ಅವ್ರ ಆರೋಗ್ಯವನ್ನು ಕಾಪಾಡುವಂಥ ಶಕ್ತಿ ನಮ್ಮ ಆಂಜನೇಯ ಸ್ವಾಮಿ, ಕುರುಡುಮಲ ಗಣಪತಿ, ಹೈದರ ದರ್ಗಾ ನಿಮಗೂ ಡಾಕ್ಟರ್ಸ್ಗೂ ಕೊಡಲಿ. ಡಾಕ್ಟರ್ಸು ಅವ್ರನ್ನ ಕಾಪಾಡುವಂಥ ಶಕ್ತಿ ನಿಮ್ಮಿರಲಿ. ಆದರೆ ಫೈನಲ್ ಆಗಿ ಒಂದು ಹೇಳ್ತೀನಿ, ಜನಗಳಿಗೆ ಯಾರಿಗೇ ಆಗಲಿ ಪರಿಸ್ಥಿತಿ ಸರಿ ಇಲ್ಲದೆ ಜೈಲಿಗೆ ಹೋಗಬಾರ್ದು, ಆರೋಗ್ಯ ಸರಿ ಇಲ್ಲದೆ ಆಸ್ಪತ್ರೆಗೆ ಬರಬಾರ್ದು. ಈ ಎರಡೂ ಇಲ್ಲ ಅಂತ ಹೇಳಿದ್ರೆ ಎಷ್ಟೋ ನೆಮ್ಮದಿಯಾಗಿ ಬದುಕಬೇಕು. ಆದ್ರೂ ರೋಡಲ್ಲಿ ಹೋಗ್ತಾ ಇರುವಾಗ 2 wheeಲರಲ್ಲಿ ಜಾರು ಬೀಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಯಾರೋ ನಾಯಿ ನುಗ್ಗಿಬಿಡುತ್ತೆ, ಟೆಚ್ಚಾಗಿ ಬೀಳ್ತಾರೆ, ಅವಾಗ ಎಲ್ಲೋಗ್ಬೇಕು ನಾವು? ಇಲ್ಲೇ ಬರಬೇಕು. ಅದಕ್ಕೋಸ್ಕರ ಇಂಥ ಫೆಸಿಲಿಟಿ ಹಾಸ್ಪಿಟ್ಲು ಅದು ಬೇಕಾಗಿದೆ. ಖಂಡಿತವಾಗ್ಲೂ ಒಳ್ಳೆಯದಾಗಲಿ, ನಿಮ್ಗೆ ಆ ದೇವ್ರ ಶಕ್ತಿ ಕೊಡಲಿ ಸರ್. ಡಾಕ್ಟರ್ಸ್ಗೆ ಎಲ್ಲರಿಗೂ ಬಂದಿದ್ದಂಥ ಯಾರು ಪೇಷಂಟ್ಸ್ ಬರ್ತಾರೆ ಅವ್ರನ್ನ ಕಾಪಾಡುವಂಥ ಶಕ್ತಿ ನಿಮ್ಮಲ್ಲಿ ಕೊಡಲಿ ಅಂತ ನಮ್ಮ ಆಂಜನೇಯ ಸ್ವಾಮಿ ಹೈದರ ದರ್ಗಾದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನನ್ನ ಮಾತನ್ನು ಮುಗಿಸ್ತೀನಿ. ಒಳ್ಳೆಯದಾಗಲಿ. ಕ್ಯಾಲೆಂಡರ್